ನಾನು ಸುಷ್ಮಾ ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಮ್ಮ ಮನೆಗೆ ಅಮ್ಮ ಬಂದಿದ್ರು. ಸೊ ಅಮ್ಮನ ಹತ್ರ ಯಾವ್ದಾದ್ರು ಹಳೇ ಕಾಲದ ಯಾವ್ದಾದ್ರು ಒಂದು ಅಡಿಗೆ ಮಾಡೋಣ ಅಂತ ಕೇಳ್ತಾ ಇದ್ದೆ. ಸಡನ್ ಆಗಿ ನೆನಪಾಯ್ತು, ಒಂದು ಬಾಳೆ ಕುಂಡಿಗೆ ಇತ್ತು. ಬಾಳೆ ಕುಂಡಿಗೆಯಿಂದ ಒಂದು ಬೆಸ್ಟ್ ರೆಸಿಪಿನ ಹೇಳ್ಕೊಡ್ತೀನಿ ಅಂತ ಹೇಳಿದ್ರು. ಹಾಗಾದ್ರೆ ಆ ರೆಸಿಪಿನ ಇವತ್ತು ಮಾಡೋಣ. ಬಾಳೆ ಕುಂಡಿಗೆಯಿಂದ ಏನ್ ಮಾಡ್ಲಿಕ್ಕೆ ಬರ್ತದೆ ಹೇಳಿ, ನಾ ಈ ಒಂದು ರೆಸಿಪಿ ತೋರಿಸ್ಕೊಡ್ತೇನೆ, ಮಾಡೋಣ. ನೋಡಿ, ಈಗ ಅಮ್ಮ ಕಾಯನ್ನ ತುರ್ಕೊಳ್ತಾ ಇದ್ದಾರೆ. ಆಮೇಲೆ ನೋಡಿ, ಬಾಳೆ ಕುಂಡಿಗೆನ ತಗೊಂಡಿದ್ದಾರೆ. ಫ್ರೆಂಡ್ಸ್, ಬಾಳೆ ಕುಂಡಿಗೆಯಿಂದ ಒಂದು ಬೆಸ್ಟ್ ಅಡುಗೆನ ಮಾಡೋಣ ಇವತ್ತು. ಬಾಳೆ ಕುಂಡಿಗೆಯಿಂದ ನಾವು ಮತ್ತೆ ಬಾಳೆ ದಿಂಡನ್ನೆಲ್ಲ ನಾವು ತುಂಬ ರೀತಿಯಲ್ಲಿ ಯೂಸ್ ಮಾಡ್ಬೋದು. ಈಗಾಗಲೇ ನಾನು ಒಂದು ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್, ಬಾಳೆ ದಿಂಡನ್ನು ಯಾವ್ಯಾವ ರೀತಿ ನಾವು ಔಷಧಿಯಾಗಿ ಉಪಯೋಗಿಸ್ಕೊಳ್ಬೋದು ಅಂತೆಲ್ಲ. ನಾನು ಡಿಸ್ಕ್ರಿಪ್ಷನ್ನಲ್ಲಿ ಆ ಲಿಂಕನ್ನು ಹಾಕಿರ್ತೀನಿ. ಮತ್ತು ನೋಡಿ, ಈಗ ಚಿಕ್ಕದಾಗಿ ಅದನ್ನು ಫುಲ್ ಒಂದು 2-3 ಲೇಯರ್ ಎಲ್ಲ ತೆಗೆದುಬಿಟ್ಟು ಒಳಗಡೆ ಒಂದು ಚಿಕ್ಕ ಪಾರ್ಟ್ ಇರುತ್ತೆ, ಅದು ಗಟ್ಟಿಯಾಗಿರುವಂಥದ್ದು. ಅದನ್ನು ಚಿಕ್ಕ ಪಾರ್ಟ್ ಅಂದರೆ ಚಿಕ್ಕದಾಗಿ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದಾರೆ. ಆಮೇಲೆ ಅದನ್ನು ಒಂದು ಬೌಲ್ಗೆ ಈಗ ಹಾಕ್ಕೊಂಡಿದ್ದಾರೆ. ಅದಕ್ಕೆ ಈಗ ಉಪ್ಪನ್ನು ಹಾಕ್ಕೊಳ್ತಾ ಇದ್ದಾರೆ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅದು ಕಪ್ಪಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಒಂದು ಸ್ವಲ್ಪ ಲಿಂಬು ರಸನ ಹಾಕ್ಕೊಳ್ತಾ ಇದ್ದಾರೆ. ಕೆಲವಷ್ಟು ಹಳೆ ಅಡಿಗೆಗಳು ನಮಗೆ ಗೊತ್ತಿರಲ್ಲ ಅಲ್ವಾ. ಸೊ ಬಾಳೆ ಕುಂಡಿಗೆನ ನಾವು ಹಾಗೆ ಒಗೆದು ಬಿಡ್ತೀವಿ ಯಾವಾಗಲೂ ಅಲ್ವಾ. ಈ ರೀತಿ ಒಂದು ಮಾಡ್ಬೋದು ಅಂತ ನಮಗೆ ಗೊತ್ತಾಗುತ್ತೆ. ಚೆನ್ನಾಗಿ ಅದನ್ನು ಉಪ್ಪು ಮತ್ತು ಲಿಂಬು ಹಾಕಿರೋದನ್ನು ಮಿಕ್ಸ್ ಮಾಡಿ ಇಟ್ಟು ಒಂದು 10 ನಿಮಿಷ ಅದನ್ನು ಹಾಗೆ ಬಿಟ್ಬಿಡೋಣ. ಮತ್ತು ಈಗಾಗಲೇ ನೋಡಿ, ಅಮ್ಮ ಮಾಡಿರುವಂಥ ಸಾಕಷ್ಟು ಅಡುಗೆಗಳನ್ನು ನನ್ನ ಚಾನಲ್ನಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಕೆಲವಷ್ಟು ಲಿಂಕ್ಗಳನ್ನು ಹಾಕಿರ್ತೀನಿ. ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯನ್ನು ತುರ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದಾರೆ ಮಿಕ್ಸರ್ ಜಾರ್ಗೆ. ಹಾಗೆ ಅದಕ್ಕೆ ಈಗ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ನೈಸಾಗಿ ಈಗ ರುಬ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ನೆಕ್ಸ್ಟ್ ಹೆಚ್ಚಿಟ್ಟಿರುವಂತಹ ಬಾಳೆ ಕುಂಡಿಗೆ ಏನಿದೆ ಅಲ್ವಾ, ಅದನ್ನು ಚೆನ್ನಾಗಿ ಒಂದ್ಸರಿ ತೊಳ್ಕೊಳ್ಬೇಕು. ಅಂದರೆ ನಾವು ಉಪ್ಪು ಮತ್ತು ಲಿಂಬುನ ಹಾಕಿರ್ತೀವಿ ಅಲ್ವಾ, ಅದಕ್ಕೋಸ್ಕರ ಒಂದು ಸ್ವಲ್ಪ. ಮತ್ತು ಅದು ಬ್ರೌನ್ ಕಲರ್ ನೀರು ಕೂಡ ಬರುತ್ತೆ, ಅದೆಲ್ಲ ಕಪ್ಪಗಾಗಿರೋದು, ಅದ್ರ ಒಗ್ರು ಏನಿರುತ್ತೆ ಅದೆಲ್ಲ ಹೋಗುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡಿದ್ದಾರೆ. ಅದಕ್ಕೆ ಈಗ 1-2 ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದಾರೆ. ಏನು ಗೊತ್ತಾ ಫ್ರೆಂಡ್ಸ್, ಈ ರೀತಿ ನಾವು ರೈತ ಮತ್ತು ಮೊಸರು ಹಾಕಿ ಮಾಡುವಂಥ ಐಟಮ್ಗಳಿಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗೆ 1 ಚಮಚ ಉದ್ದಿನಬೇಳೆ, ಅರ್ಧ ಚಮಚ ಸಾಸಿವೆ ಹಾಕ್ಕೊಂಡಿದ್ದಾರೆ. ಹಾಗೆ 1 ಚಮಚ ಆಗುವಷ್ಟು ಎಳ್ಳನ್ನು ಹಾಕ್ಕೊಳ್ತಾ ಇದ್ದಾರೆ. ಈಗ ಇದನ್ನೆಲ್ಲ ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಅದು ಬ್ರೌನ್ ಕಲರ್ ಆಗಬೇಕು, ಆಮೇಲೆ ಇದನ್ನು ಹಾಕ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೋಡಿ, ಒಂಚೂರು ಒಣ ಮೆಣಸು ಮತ್ತು 1-2 ಪೀಸು ಹಸಿಮೆಣಸನ್ನು ಹಾಕ್ಕೊಂಡಿದ್ದಾರೆ. ಚೆನ್ನಾಗಿ ಒಂದ್ಸರಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಮತ್ತು ನೀವೆಲ್ಲ ಬಾಳೆ ಕುಂಡಿಗೆಯಲ್ಲಿ ಯಾವ ಅಡುಗೆಯನ್ನು ಮಾಡ್ತೀರಿ ಹೇಳೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಹಾಗೆ ನೋಡಿ, 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಇದ್ರ ಜೊತೆಗೆ ಹಾಕಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ನೀವು ಯಾವ ಕಡೆಯಿಂದ ನೋಡ್ತಾ ಇದ್ದೀರಿ ಹೇಳೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈಗ ನೋಡಿ, ಎಲ್ಲ ಇದನ್ನು ಪುನಃ ಒಂದು ಸಾರಿ ಗಟ್ಟಿ ಹಿಂಡ್ಕೊಳ್ತಾ ಈ ಬಾಳೆ ಕುಂಡಿಗೆಯನ್ನು ನಾವು ಕಟ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅದನ್ನು ಗಟ್ಟಿಯಾಗಿ ಹಿಂಡಿ ಇದೇ ಈರುಳ್ಳಿ ಮಿಶ್ರಣಕ್ಕೆ ಹಾಕ್ಕೊಳ್ತಾ ಇದ್ದಾರೆ. ಆಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಹೋಗಬೇಕು. ಬಾಳೆ ದಿಂಡನ್ನು ನಾವು ತುಂಬ ರೀತಿಯಲ್ಲಿ ಯೂಸ್ ಮಾಡ್ಬೋದು ಫ್ರೆಂಡ್ಸ್, ಅದನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದಾರೆ. ಚೆನ್ನಾಗಿ ಇದನ್ನು ಒಂದು ಸ್ವಲ್ಪ ಕ್ರಿಸ್ಪ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ನೋಡಿ, ಫ್ರೈ ಮಾಡ್ಕೊಂಡಾದ್ಮೇಲೆ ಅದನ್ನು ಕೆಳಗಡೆ ಇಳಿಸಿಟ್ಕೊಳ್ತಾ ಇದ್ದಾರೆ. ಇದನ್ನು ಒಂದು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಅಂತ ಇಟ್ಬಿಡೋಣ. ಅಂದರೆ ಒಂದು 10 ನಿಮಿಷ ಇಟ್ಕೊಂಡ್ರೆ ಸಾಕು, ತಣ್ಣಗಾಗ್ಬಿಡುತ್ತೆ. ಆಮೇಲೆ ನೋಡಿ, ಕಾಯನ್ನು ಏನು ರುಬ್ಕೊಂಡಿದ್ದೀವಿ ಅಲ್ವಾ, ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದಾರೆ. ಅದೇ ಮಿಕ್ಸರ್ ಜಾರ್ಗೆ ಪುನಃ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದಾರೆ. ಆ್ಯಕ್ಚುಲಿ ಏನು ನೋಡಿ, ಹಿಂದಿನ ಕಾಲದವರೆಲ್ಲ ಏನು ಅವರು ವೇಸ್ಟ್ ಮಾಡಲ್ಲ ಯಾವುದನ್ನು, ಎಷ್ಟು ಅಚ್ಚುಕಟ್ಟಾಗಿ ಎಲ್ಲದನ್ನು ಮಾಡ್ತಾರೆ ಅವರು ಅಲ್ವಾ. ಹಾಗೆ ನೋಡಿ, ಫ್ರೈ ಮಾಡ್ಕೊಂಡಿರೋಂಥ ಕುಂಡಿಗೆನ ಹಾಕ್ಕೊಳ್ತಾ ಇದ್ದಾರೆ. ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದೊಂಥರ ಡಿಫರೆಂಟ್ ಆಗೇ ಇರುತ್ತೆ. ಯಾವುದೇ ತರಕಾರಿ ಅಂದರೆ ತರಕಾರಿಯಲ್ಲಿರುವಂತಹ ಟೇಸ್ಟನ್ನು ನಾವೆಲ್ಲ ನೋಡಿರ್ತೀವಿ ಅಲ್ವಾ, ಇದು ತುಂಬ ಅಪರೂಪಕ್ಕೆ ಮಾಡುವಂತಹ ಒಂದು ಅಡುಗೆ ಅಂತ ಹೇಳ್ಬೋದು. ಹಾಗೆ 1-2 ಸೌಟ್ ಆಗುವಷ್ಟು ಮೊಸರನ್ನು ಹಾಕ್ಕೊಂಡಿದ್ದಾರೆ. ತೆಂಗಿನಕಾಯಿನ ರುಬ್ಕೊಂಡು ಹಾಕ್ಕೊಂಡಿದ್ದಾರೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕುಂಡಿಗೆ ಅಲ್ವಾ. ಸೊ ನೋಡಿ, ಎಷ್ಟು ಟೇಸ್ಟಿಯಾಗಿರುವಂತಹ ಬಾಳೆ ಕುಂಡಿಗೆ ರಾಯ್ತ ಈಗ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ. ಮತ್ತು ಇದು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಬಾಳೆ ಕುಂಡಿಗೆ ಎಲ್ಲ ನಾವು ವರ್ಷದಲ್ಲಿ 1-2 ಸಾರಿ ಆದರೂ ತಿನ್ನಬೇಕು ಅಂತ ಹೇಳ್ತಾರೆ ಫ್ರೆಂಡ್ಸ್. ಹಾಗೆ ಅಮ್ಮ ಮಾಡಿರುವಂಥ ಈ ರೈತ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.